ಹೆಚ್ಚಿನ ವಿದ್ಯಾರ್ಥಿಗಳು ಅವರು ಸ್ಮಾರ್ಟ್ ಆಗಿರಲ್ಲ. ಆ ಕಾರಣದಿಂದ ಅವರು ಸೋಲುವುದಿಲ್ಲ. ಆದರೆ ಅವರು ತಪ್ಪು ರೀತಿಯಲ್ಲಿ ಓದುತ್ತಿರುತ್ತಾರೆ. ಅದಕ್ಕೆ ಅವರು ಸೋಲುತ್ತಾರೆ. ಸರಳವಾಗಿ ಕೆಲವೊಂದು ಅಭ್ಯಾಸಗಳು ಟಾಪರ್‌ಗಳನ್ನು ಮತ್ತು ಉಳಿದವರನ್ನು ಬೇರ್ಪಡಿಸುತ್ತವೆ. ಆ ಅಭ್ಯಾಸಗಳೇ ತೀರ್ಮಾನಿಸುತ್ತವೆ ನೀನು ಕೇವಲ ತಯಾರಿ ಮಾಡ್ತೀಯಾ ಅಥವಾ ನಿಜವಾಗಿಯೂ ಸಕ್ಸಸ್ ಆಗ್ತೀಯಾ ಅನ್ನೋದನ್ನು. ಮೊದಲನೆಯದು ಕನ್ಸಿಸ್ಟೆಂಟ್ ಸ್ಟಡಿ ಹಾರ್ಸ್. ಮೂಡ್ ಬೇಸ್ಡ್ ಪ್ರಿಪರೇಷನ್ ಅಂದ್ರೆ ಓದಲು ಮನಸ್ಸು ಬಂದಾಗ ಮಾತ್ರ ಓದುವುದು. ಅದು ನಿನ್ನ ಯಶಸ್ಸಿನ ದಾರಿಯಲ್ಲಿರುವ ದೊಡ್ಡ ಅಡೆತಡೆಗಳಲ್ಲಿ ಒಂದು. ನಿಜ ಏನೆಂದ್ರೆ ಓದುವುದಕ್ಕೆ ಸರಿಯಾಗಿ ಮೂಡ್ ಬರೋವರೆಗೂ ಕಾಯ್ತಾ ಇದ್ರೆ ನೀನು ಆರಂಭವೇ ಮಾಡುವುದಿಲ್ಲ. ಇಲ್ಲಿ ಸಮಸ್ಯೆ ಏನಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲದ ಕಾರಣದಿಂದ ಅವರು ಸೋಲುವುದಿಲ್ಲ. ಅವರು ಸೋಲುವುದು ಡಿಸಿಪ್ಲೈನ್ ಟೈಮ್ ಟೇಬಲ್ ಇಲ್ಲದ ಕಾರಣಕ್ಕೆ. ಯಾವುದೇ ನಿಶ್ಚಿತ ರೊಟೀನ್ ಇಲ್ಲದೆ, ಯಾವುದೇ ಸ್ಪಷ್ಟ ಯೋಜನೆ ಇಲ್ಲದೆ ಮನಸ್ಸಿಗೆ ಬಂದಾಗ ಯಾದೃಚ್ಛಿಕವಾಗಿ ಓದುತ್ತಾರೆ. ಅದರಿಂದ ಆಗೋದಾದ್ರೂ ಏನು? ಇನ್ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಕೆಲಸವನ್ನು ಮುಂದೂಡುವುದು, ಮುಗಿಯದ ಸಿಲೆಬಸ್. ನೀನು UPSC ಅಥವಾ ನೀಟ್ PG ಯಾವುದೇ ಕಠಿಣ ಪರೀಕ್ಷೆಯಾಗಿರಲಿ, ಕೇವಲ ಮೋಟಿವೇಶನ್ ಇಂದ ಪಾಸ್ ಆಗುವುದಕ್ಕೆ ಸಾಧ್ಯವಿಲ್ಲ. ಮೋಟಿವೇಶನ್ ತಾತ್ಕಾಲಿಕ, ಆದರೆ ಡಿಸಿಪ್ಲಿನ್ ಶಾಶ್ವತ. ಇದಕ್ಕೆ ಪರಿಹಾರ ಏನಂದ್ರೆ ಒಂದು ದೃಢವಾದ ವಿವರವಾದ ಟೈಮ್ ಟೇಬಲ್ ಅನ್ನು ರಚಿಸು ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಪಾಲಿಸದಿರ ಬಿಡಬೇಡ. ಓದಲು ಮನಸ್ಸಿಲ್ಲದ ದಿನಗಳಲ್ಲೂ ಸಹ ಓದು. ವಿಶೇಷವಾಗಿ ಆ ದಿನಗಳೇ ಕನಸು ಕಾಣುವವರನ್ನು ಮತ್ತು ಸಾಧಕರನ್ನು ಬೇರ್ಪಡಿಸುತ್ತವೆ. ನಿನ್ನ ಮೂಡ್ ಯಾವಾಗೂ ಸಕ್ಸಸ್ನ ಡಿಸೈಡ್ ಮಾಡಲ್ಲ. ನಿನ್ನ ಡಿಸಿಪ್ಲಿನ್ ಮಾತ್ರ ಸಕ್ಸಸ್ನ ಡಿಸೈಡ್ ಮಾಡುತ್ತೆ. ಆದ್ದರಿಂದ ರೆಡಿಯಾಗೋಣ ಅನ್ನೋ ಭಾವನೆಗೆ ಕಾಯಬೇಡ. ಈಗಲೇ ಪ್ರಾರಂಭಿಸು. ಶಿಸ್ತು ಯಾವಾಗಲೂ ಪ್ರೇರಣೆಯನ್ನು ಮೀರಿಸುತ್ತದೆ. ಸೆಕೆಂಡ್ ಒನ್, ಫಿಕ್ಸ್ ಯುವರ್ ಸೋರ್ಸ್. ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಪ್ರಿಪರೇಷನ್ ಅಲ್ಲಿ ಮಾಡುವ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ಅವರು ಒಂದರಿಂದ ಇನ್ನೊಂದು ಆ್ಯಪ್ಗೆ, ಒಬ್ಬ ಟೀಚರ್ ಇಂದ ಇನ್ನೊಂದು ಟೀಚರ್ಗೆ, ಒಂದು ಯೂಟ್ಯೂಬ್ ವಿಡಿಯೋ ಇಂದ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ಹಾರುತ್ತಾ ಇರುತ್ತಾರೆ. ಅವ್ರಿಗೆ ಏನ್ ಅನ್ಸುತ್ತಂದ್ರೆ ಹೆಚ್ಚು ಸೋರ್ಸ್ ಅಂದ್ರೆ ಹೆಚ್ಚು ಜ್ಞಾನ ಅಂತ. ಆದರೆ ನಿಜವಾಗಿ ನೋಡಿದರೆ ಅದು ಕೇವಲ ಗೊಂದಲವನ್ನು ಸೃಷ್ಟಿಸುತ್ತದೆ. ಇಲ್ಲಿ ಸಮಸ್ಯೆ ಏನಂದ್ರೆ ಒಂದು ವಿಷಯಕ್ಕೆ ತುಂಬಾ ಶಿಕ್ಷಕರನ್ನು ಅಥವಾ ಪ್ಲಾಟ್ಫಾರ್ಮ್ಸ್ ಅನ್ನು ಚೇಂಜ್ ಮಾಡಿದಾಗ ನಿನಗೆ ಪರಸ್ಪರ ವಿರುದ್ಧವಾದ ಮಾಹಿತಿಗಳು ಬರುತ್ತವೆ ಮತ್ತು ನಿನ್ನ ಅಧ್ಯಯನದ ದಿಕ್ಕು ಚದುರಿ ಬಿಡುತ್ತದೆ. ನೀನು ನಿಜವಾಗಿಯೂ ಕಲಿಯುತ್ತಿಲ್ಲ, ಕೇವಲ ಸಂಗ್ರಹಿಸುತ್ತಿದ್ದೀಯಾ ಅಷ್ಟೇ. ಇದರಿಂದ ಆಗೋ ಪರಿಣಾಮ ಏನಂದ್ರೆ ಇದು ನಿನ್ನ ಸಮಯ, ಶಕ್ತಿ ಮತ್ತು ಗಮನವನ್ನು ವ್ಯರ್ಥ ಮಾಡುತ್ತದೆ. ಅದರಿಂದ ಅಂತಿಮವಾಗಿ ನಿನ್ನ ರ್ಯಾಂಕ್ ಇಲ್ಲ ಕಾಲೇಜ್ ಆಯ್ಕೆ ಮತ್ತು ಆತ್ಮವಿಶ್ವಾಸಕ್ಕೂ ಹೊಡೆತ ಬೀಳುತ್ತದೆ. ಏಕೆಂದರೆ ನೇರವಾಗಿ ಮುಂದೆ ಹೋಗುವ ಬದಲು ಪ್ರತಿ ಸಾರಿ ಹೊಸ ಸೋರ್ಸ್ಗೆ ಹೋದಾಗ ನೀನು ಮತ್ತೆ ಸ್ಕ್ರಾಚ್ ಇಂದ ಪ್ರಾರಂಭಿಸಬೇಕಾಗುತ್ತದೆ. ಇದಕ್ಕೆ ಪರಿಹಾರ ಪ್ರತಿ ಸಬ್ಜೆಕ್ಟ್ಗೂ ಒಂದು ಫಿಕ್ಸ್ಡ್ ಸೋರ್ಸ್ನ ಚೂಸ್ ಮಾಡ್ಕೋ. ಒಬ್ಬ ಶಿಕ್ಷಕ, ಒಂದು ಆ್ಯಪ್ ಅಥವಾ ನಿನ್ನ ಕಲಿಕೆ ಶೈಲಿಗೆ ಸರಿಹೊಂದುವ ಪುಸ್ತಕಗಳ ಸೆಟ್ಟು. ಆಮೇಲೆ ಅದಕ್ಕೆ ಪೂರ್ಣ ಬದ್ಧತೆ ತೋರಿಸು. ಸೀನಿಯರ್ಸು, ಟಾಪರ್ಸು, ಮೆಂಟರ್ಸ್ ಜೊತೆ ಮಾತಾಡು. ಅದನ್ನು ಆರಿಸುವ ಮುನ್ನ ಒಮ್ಮೆ ಸರಿಯಾಗಿ ರಿಸರ್ಚ್ ಮಾಡು. ಚೂಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗು. ಯಾಕಂದ್ರೆ ನಿನ್ನ ಸ್ಟಡಿ ಮೆಟೀರಿಯಲ್ ಕ್ವಾಲಿಟಿನೇ 50% ಸಕ್ಸಸ್ನ ಡಿಸೈಡ್ ಮಾಡುತ್ತೆ. ವೈವಿಧ್ಯವನ್ನು ಹಿಂಬಾಲಿಸಬೇಡ. ಒಂದು ಪುಸ್ತಕವನ್ನು 20 ಬಾರಿ ಪದೇ ಪದೇ ಓದುವುದು 20 ಸಾಮಾನ್ಯ ಪುಸ್ತಕಗಳನ್ನು ಒಂದು ಬಾರಿ ಓದುವುದಕ್ಕಿಂತ 1000 ಪಟ್ಟು ಉತ್ತಮವಾಗಿರುತ್ತದೆ. ಸಕ್ಸಸ್ ಯಾವಾಗೂ ಮಾಹಿತಿ ಸಂಗ್ರಹದಿಂದ ಬರುವುದಿಲ್ಲ. ಅದು ಆಳವಾದ ಅರ್ಥದಿಂದ, ಸ್ಪಷ್ಟತೆಯಿಂದ ಬರುತ್ತದೆ. ಆದ್ದರಿಂದ ಸೋರ್ಸ್ ಬದಲಾಯಿಸುವುದನ್ನು ನಿಲ್ಲಿಸು. ಆಳ ಅಗಲಕ್ಕಿಂತ ಶ್ರೇಷ್ಠ. ಥರ್ಡ್ ಈಸ್ ಬೆಸ್ಟ್ ಟೈಮ್ ಟು ಸ್ಟಡಿ. ಪ್ರತಿ ವಿದ್ಯಾರ್ಥಿಯ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರುತ್ತದೆ: ಓದಲು ಅತ್ಯುತ್ತಮ ಸಮಯ ಯಾವುದು? ಆದರೆ ನಿಜ ಏನೆಂದ್ರೆ ಒಂದು ಸಾಮಾನ್ಯ ಉತ್ತರವೇ ಇಲ್ಲ. ಓದುವ ಅತ್ಯುತ್ತಮ ಸಮಯ ಗಂಟೆಯ ಸಮಯದಲ್ಲಿಲ್ಲ. ಅದು ನಿನ್ನ ಶಕ್ತಿ ಮತ್ತು ಕೇಂದ್ರೀಕರಣದಲ್ಲಿದೆ. ನಿನ್ನ ಮನಸ್ಸು ಚುರುಕಾಗಿರುವಾಗ ಮತ್ತು ನಿನ್ನ ಸುತ್ತಮುತ್ತಲಿನ ಜಗತ್ತು ಮೌನವಾಗಿರುವಾಗ ಅದೇ ನಿನ್ನ ಸುವರ್ಣ ಸಮಯ. ಮಾರ್ನಿಂಗ್ ಪರ್ಸನ್ಸ್ಗೆ ಬೆಳಗಿನ ಸಮಯ ನಿಶಬ್ದ, ಶಾಂತ ಮತ್ತು ತಾಜಾ ಮನಸ್ಸು ಕೊಡುತ್ತದೆ. ನಿನ್ನ ಬ್ರೇನ್ ಹೊಸ ಶಕ್ತಿಯಿಂದ ತುಂಬಿರುತ್ತದೆ. ವ್ಯತ್ಯಯಗಳು ಕಡಿಮೆ. ಆ ಕೆಲವು ಗಂಟೆಗಳು ಅತಿ ಪರಿಣಾಮಕಾರಿಯಾಗಿರುತ್ತವೆ. ಲೇಟ್ ನೈಟ್ ಸ್ಟಡಿ ಮಾಡುವವರು, ನೀವು ಬೆಳಿಗ್ಗೆ ಬೇಗ ಎದ್ದು ಬಲವಂತವಾಗಿ ಓದುವ ಅವಶ್ಯಕತೆ ಇಲ್ಲ. ನಿನ್ನ ನ್ಯಾಚುರಲ್ ರಿದಮ್ ಅನ್ನು ಉಪಯೋಗಿಸು. ಮುಖ್ಯ ವಿಷಯವೇನಪ್ಪಾ ಅಂದ್ರೆ ನೀನು ಯಾವಾಗ ಓದುತ್ತೀಯಾ ಅನ್ನೋದಲ್ಲ, ಆ ಸಮಯದಲ್ಲಿ ನಿನ್ನ ಕೇಂದ್ರೀಕರಣ ಮತ್ತು ಸತತತೆಯೇ ಮುಖ್ಯ. ಆದ್ದರಿಂದ ಪರಿಪೂರ್ಣ ಸಮಯ ಹುಡುಕುವುದನ್ನು ನಿಲ್ಲಿಸು. ನಿನ್ನ ವೈಯಕ್ತಿಕ ಶಕ್ತಿ ಉನ್ನತವಾಗಿರುವ ಟೈಮ್ ಅನ್ನು ಕಂಡುಹಿಡಿ ಮತ್ತು ಅವುಗಳನ್ನು ಖಜಾನೆಯಂತೆ ಕಾಪಾಡು. ಯಾಕಂದ್ರೆ ನಿನ್ನ ಮೈಂಡ್ ಫೋಕಸ್ಡ್ ಆಗಿರುವಾಗ, ನಿನ್ನ ಡಿಸ್ಟ್ರಾಕ್ಷನ್ಸ್ ನಿದ್ದೆ ಮಾಡ್ತಿರುವಾಗ, ಅದೇ ಸಮಯದಲ್ಲಿ ನಿಜವಾಗಿ ಬೆಳವಣಿಗೆ ನಡೆಯುತ್ತದೆ. ಇಟ್ಸ್ ನಾಟ್ ಅಬೌಟ್ ಟೈಮ್, ಇಟ್ಸ್ ಅಬೌಟ್ ಎನರ್ಜಿ. ಫೋರ್ತ್ ಒನ್, ನೀನು ಎಷ್ಟೊತ್ತು ಓದಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ನಂಬುತ್ತಾರೆ ಹೆಚ್ಚು ಹೊತ್ತು ಓದಿದರೆ ಹೆಚ್ಚು ಕಲಿಯಬಹುದು ಎಂದು. ಆದರೆ ನಿಜ ಬೇರೆ. 5 ಗಂಟೆಗಳ ಕಾಲ ನಿರಂತರವಾಗಿ ನೀನು ಓದಿದರೆ ನೀನು ಹೆಚ್ಚು ಪ್ರೊಡಕ್ಟಿವ್ ಆಗಲ್ಲ. ನೀನು ಜಸ್ಟ್ ಎಕ್ಸಾಸ್ಟ್ ಆಗ್ತೀಯಾ ಅಷ್ಟೇ.
ಒಂದು ಹಂತದ ನಂತರ ನಿನ್ನ ಬ್ರೈನ್ ಹೊಸ ಮಾಹಿತಿಯನ್ನು ಸ್ವೀಕರಿಸುವುದನ್ನೇ ನಿಲ್ಲಿಸುತ್ತದೆ. ನೀನು ಸ್ಟಡಿ ಟೇಬಲ್ ಮುಂದೆ ಕುಂತಿದೀಯಾ, ಆದರೆ ನಿನ್ನ ಮನಸ್ಸು ಈಗಾಗಲೇ ಬೇರೆ ಕಡೆ ಹೋಗಿದೆ. ಅದಕ್ಕಾಗಿಯೇ ಟಾಪರ್ಸು ಎಂಡ್ಲೆಸ್ ಆಗಿ ಓದುವುದಿಲ್ಲ, ಅವರು ಸ್ಮಾರ್ಟ್ ಆಗಿ ಓದ್ತಾರೆ. ಸೀಕ್ರೆಟ್ ಏನಂದ್ರೆ ಮ್ಯಾರಥಾನ್ ಓದಿನ ಬದಲು ಕೇಂದ್ರೀಕೃತ ಹಂತದಲ್ಲಿ ಓದು. 45 ನಿಮಿಷಗಳು ಡೀಪ್ ಆಗಿ ಓದು. ನಂತರ 5 ನಿಮಿಷಗಳು ರೆಸ್ಟ್ ಮಾಡು. ಇದನ್ನು 3 ಅಥವಾ 4 ಬಾರಿ ಪುನರಾವರ್ತನೆ ಮಾಡು. ಇದನ್ನೇ ಪೊಮೊಡೊರೊ ಟೆಕ್ನಿಕ್ ಅಂತಾರೆ. ಇದು ವೈಜ್ಞಾನಿಕವಾಗಿ ಸಾಬೀತಾದ ವಿಧಾನ. ಇದು ಕೇಂದ್ರೀಕರಣ ಮತ್ತು ಮೆಮೊರಿಯನ್ನು ಹೆಚ್ಚಿಸುತ್ತದೆ. ಆದರೆ ಒಂದು ಮುಖ್ಯ ವಿಷಯ, ವಿರಾಮ ಎಂದರೆ ಅದು ನಿಜವಾಗಿ ವಿರಾಮವಾಗಿರಬೇಕು. ಫೋನ್ ಹಿಡಿಯಬೇಡ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಡ, ವಿಡಿಯೋನ ನೋಡಲು ಪ್ರಾರಂಭಿಸಬೇಡ. ಬದಲಿಗೆ ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡು, ಸ್ವಲ್ಪ ನೀರು ಕುಡಿ, ಸ್ವಲ್ಪ ಕಿಟಕಿಯಿಂದ ಹೊರಗೆ ಆಚೆ ನೋಡು ಮತ್ತು ನಿನ್ನ ಮನಸ್ಸು ಉಸಿರಾಟ ಮಾಡೋದಕ್ಕೆ ಬಿಡು. ಏಕೆಂದರೆ ನೀನು ಸರಿಯಾಗಿ ವಿಶ್ರಾಂತಿ ಪಡೆದಾಗ ನೀನು ತುಂಬಾ ಪ್ರೊಡಕ್ಟಿವ್ ಆಗಿರ್ತೀಯ. ಈ ಒಂದು ವಿಷಯ ಗಮನದಲ್ಲಿರಲಿ, ನೀನು ಎಷ್ಟೊತ್ತು ಕುಂತಿದೀಯಾ ಅನ್ನೋದು ಮುಖ್ಯವಲ್ಲ, ನೀನು ಎಷ್ಟು ಡೀಪ್ ಆಗಿ ಕಲಿತಿದ್ದೀಯಾ ಅನ್ನೋದೇ ರಿಸಲ್ಟ್ಸ್ ಕೊಡೋದು. ಫೋಕಸ್ ಹಾರ್ಡ್, ರೆಸ್ಟ್ ಸ್ಮಾರ್ಟ್ ಅಂಡ್ ರಿಪೀಟ್.